ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ನನ್ನ ಹೇರ್ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬ್ಲ್ಯಾಕಿಶ್ ಆಗಿದೆ. ನೀವೇ ನೋಡಿ, ನಾನು ತೋರಿಸ್ತೀನಿ. ಅದು ಹೇರ್ ಪ್ಯಾಕ್ ಒಂದು ಸತಿ ಯೂಸ್ ಮಾಡಿ ನೋಡಿ, ಹೇರ್ ಫಾಲ್ ಆಗಲಿ ಎಷ್ಟು ಚೆನ್ನಾಗಾಗುತ್ತೆ. ಸ್ಕಿನ್ ನೋಡಿ, ಮೊನ್ನೆ ನಾನು ಆಯಿಲ್ದು ಸ್ಕಿನ್ ವೈಟ್ ಕಲರ್ ಬರೋಕ್ಕೋಸ್ಕರ ಆಯಿಲ್ ತೋರಿಸಿದ್ನಲ್ಲ, ಆಯಿಲ್ ಯೂಸ್ ಮಾಡಿರೋದು. ಎವ್ರಿಡೇ ಯೂಸ್ ಮಾಡ್ತಾಯಿರ್ತೀನಿ. ನಾನು ಹೇರ್ ಆಗಲಿ ಸ್ಕಿನ್ ಆಗಲಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ, ಯಾವ ಫಿಲ್ಟರ್ ಹಾಕಿಲ್ಲ. ಹೇರ್ ಪ್ಯಾಕಿಗೋಸ್ಕರ ಫಸ್ಟು ಒಂದು ಬೌಲ್ ತೊಗೊಂಡು ಅದರಲ್ಲಿ ಮೊಸರು ಯೂಸ್ ಮಾಡ್ತಾಯಿದ್ದೀನಿ. ಈ ನಿಮ್ಮ ಕೂದಲಿಗೆ ಎಷ್ಟು ಉದ್ದ ಇದೆ ಅದ್ರ ಮೇಲೆ ಡಿಪೆಂಡ್ ಆಗಿ ಮೊಸರು ತೊಗೊಳ್ಳಿ. ಮೀಡಿಯಮ್ ಆಗಿದ್ದರೆ ಒಂದು ಅರ್ಧ ಪ್ಯಾಕೆಟು ಆ ಥರ ತೊಗೊಳ್ಳಿ. ಅದಕ್ಕೆ ಎಗ್ ವೈಟ್ ಯೂಸ್ ಮಾಡ್ತಾಯಿದ್ದೀನಿ ನಾನು. ಯೆಲ್ಲೋ ಕಲರ್ ಯೂಸ್ ಮಾಡಬಾರ್ದು, ಎಗ್ ವೈಟ್ ಮಾತ್ರ ಯೂಸ್ ಮಾಡಬೇಕು. ಎಗ್ ವೈಟ್ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ ನೋಡಿ. ಯೆಲ್ಲೋ ಕಲರ್ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು, ಅದು ಸ್ಮೆಲ್ಲು ಜಾಸ್ತಿ ಬರುತ್ತೆ. ಅದಾದಮೇಲೆ ನೆಕ್ಸ್ಟು ಬಂದು ಅದು ಸೆಟ್ ಆಗಿಲ್ಲ ಅಂದರೆ ಏರ್ ಫಾಲ್ ಜಾಸ್ತಿ ಆಗುತ್ತೆ. ಎಗ್ ವೈಟ್ ಒಂದು ಯೂಸ್ ಮಾಡಿದ್ರೆ ಏರ್ ಕೂಡ ಚೆನ್ನಾಗಿ ಸಾಫ್ಟ್ ಆ್ಯಂಡ್ ಸಿಲ್ಕಿಯಾಗಿ ಆಗುತ್ತೆ. ಅದಕ್ಕೆ ಬಂದು ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ವಿಟಮಿನ್ ಇ ಕ್ಯಾಪ್ಸೂಲ್. ವಿಟಮಿನ್ ಇ ಕ್ಯಾಪ್ಸೂಲ್ ಎಲ್ಲ ಕಡೆ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. ಒಂದೇ ಒಂದು ಕ್ಯಾಪ್ಸೂಲ್ ಯೂಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ಕಲಿಸ್ಕೊಂಡು ನಾರ್ಮಲ್ ಕ್ರೀಮ್ ಥರ ಬರುತ್ತೆ. ಮಾಮೂಲಿ ಮೊಸರು ಥರನೇ ಎಲ್ಲದಕ್ಕೂ ಮಿಕ್ಸಪ್ ಆಗೋ ಥರ ಕಲಿಸ್ಕೋಬೇಕು. ನೋಡಿ ಈ ರೀತಿ ಬರುತ್ತೆ. ಚೆನ್ನಾಗಿ ಹೇರ್ಗೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಸ್ಕಿನ್ಗೆ ಆಯಿಲ್ ಅಪ್ಲೈ ಮಾಡ್ಕೊಂಡಿದ್ದೀನಿ. ಫಸ್ಟ್ ಆಯಿಲ್ ಅಪ್ಲೈ ಮಾಡಿಕೊಂಡು ಸ್ಕಿನ್ ಮಸಾಜ್ ಮಾಡಿಕೊಂಡು ನೆಕ್ಸ್ಟಿನ ಹೇರ್ ಪ್ಯಾಕಿಗೆ ಯೂಸ್ ಮಾಡೋಕ್ಕಂತ ಮಾಡ್ತಾಯಿದ್ದೀನಿ. ನೋಡಿ, ಏರ್ ಪಾರ್ಟಿಷನ್ ತೊಗೊಂಡು ಆಯಿಲ್ ಏರ್ಗನ ಯೂಸ್ ಮಾಡ್ಬೋದು, ಇಲ್ಲಾಂದರೆ ನಾರ್ಮಲ್ ಡ್ರೈ ಏರ್ಗನ ಯೂಸ್ ಮಾಡ್ಬೋದು. ಡ್ರೈ ಏರ್ಗೆ ಯೂಸ್ ಮಾಡೋವಾಗೆ ಆದರೆ ಆ ಹೇರ್ ಪ್ಯಾಕಿಗೆ ಸ್ವಲ್ಪ ಆಯಿಲ್ ಯೂಸ್ ಮಾಡಿ. ನಾರ್ಮಲಾಗಿ ತಲೆಗೆ ಆಯಿಲ್ ಇರುತ್ತೆ ಅನ್ನೋಂಗಾದರೆ ನಾರ್ಮಲಾಗಿ ವಿತೌಟ್ ಆಯಿಲ್ ಯೂಸ್ ಮಾಡಿ. ನೋಡಿ, ಈ ಥರ ಪಾರ್ಟಿಷನ್ ತೊಗೊಂಡು ಕ್ಲೀನಾಗಿ ಮಸಾಜ್ ಮಾಡ್ಕೊತ ಹೇರ್ ಪ್ಯಾಕ್ ಹಾಕೋಬೇಕಾಗುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಫಸ್ಟ್ ರಿಸಲ್ಟಲ್ಲೇ ಗೊತ್ತಾಗುತ್ತೆ ಎಷ್ಟು ಕೂದಲು ಸಾಫ್ಟಾಗಿ ಆಗುತ್ತೆ ಅಂತ. ಸೇಮ್ ಕಂಡೀಷನರಿಗೂ ಯೂಸ್ ಮಾಡೋದು ಬೇಡ, ಏನೂ ಬೇಡ. ಕೂದಲು ಅಷ್ಟು ಸಾಫ್ಟಾಗಿ ಆಗುತ್ತೆ. ಹೇರು ಕೂಡ ಲೆಂತ್ ಜಾಸ್ತಿ ಅನಿಸುತ್ತೆ. ಆಮೇಲೆ ಬಂದು ಬೌನ್ಸಿಯಾಗಿ ಕಾಣಿಸುತ್ತೆ ಹೇರ್ಸು. ಆಮೇಲೆ ಕೂದಲು ಸಹ ಚೆನ್ನಾಗಿ ಅನಿಸುತ್ತೆ. ಅಂದರೆ ತಲೆ ತುಂಬ ಹೇರ್ ಜಾಸ್ತಿ ಇದೆ ಅನ್ನೋ ಥರ ಫೀಲಿಂಗ್ ಬರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಎಷ್ಟು ಹೇಳ್ತಿದ್ದೀನಿ ಅಂತ ಅನ್ನಂಗಾದರೆ ಟ್ರೈ ಮಾಡಿ ನೋಡಿ ನೀವೇನೆ. ಡ್ಯಾಂಡ್ರಫ್ ಕೂಡ ಕಮ್ಮಿ ಆಗುತ್ತೆ. ಒಂದು ವಾರಕ್ಕೆ 2 ಸತಿ ಆಗಲಿ, ವಾರಕ್ಕೆ 1 ಸತಿನ ಮಿನಿಮಮ್ ವಾರಕ್ಕೆ 1 ಸತಿನ ಯೂಸ್ ಮಾಡಿ. ಚೆನ್ನಾಗಿರುತ್ತೆ. ಆದಷ್ಟು ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಒಂದು ಅರ್ಧ ಗಂಟೆಯಿಂದ ಗಂಟೆವರೆಗೂ ನಿಮ್ಮ ಇಷ್ಟ. ಏರ್ ಫುಲ್ಲು ಡ್ರೈ ಆಗೋವರೆಗೂ ಬಿಡಾಗಿದ್ದರೆ ಬಿಡ್ಬೋದು. ಇಲ್ಲಾಂದರೆ ಒಂದು ಹಾಫ್ ಆನ್ ಅವರ್ ಆದರೂ ಬಿಟ್ಟು ಚೆನ್ನಾಗಿ ಏರ್ ವಾಶ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಚೆನ್ನಾಗಿ ಪಾರ್ಟಿಷನ್ ತೊಗೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೋತಾ ಇದ್ದೀನಿ ನಾನು. ಎಷ್ಟು ಮಸಾಜ್ ಮಾಡ್ಕೋತೀವೋ ಅಷ್ಟು ಒಳ್ಳೆಯದು. ಸ್ಟಾರ್ಟಿಂಗು ಸೆಟ್ ಆಗಬೇಕು ಅಂತ ಅಂದರೆ ಸ್ವಲ್ಪ ನಾರ್ಮಲಾಗಿ ಹೇರ್ ಫಾಲ್ ಆಗುತ್ತೆ. ನೀವು ವಿಡಿಯೋ ಮಾಡಿರೋದ್ರಿಂದ ನಮಗೆ ಏರ್ ಫಾಲ್ ಆಗಿದೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಅನ್ಬೇಡಿ. 1-2 ಸತಿ ಯೂಸ್ ಮಾಡಿ. ಆಮೇಲೆ ಏರ್ ಫಾಲ್ ಸಹ ಕಮ್ಮಿ ಆಗುತ್ತೆ. ಡ್ಯಾಂಡ್ರಫ್ ಕೂಡ ಕಮ್ಮಿ ಆಗುತ್ತೆ. ಕೂದಲು ಬಂದು ಫಸ್ಟ್ ವಾಶಲ್ಲೇ ಎಷ್ಟು ಸಾಫ್ಟಾಗಿ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನಾನು ಬಂದು ಕಂಟಿನ್ಯೂಸ್ ಆಗಿ ವಾರಕ್ಕೆ 2 ಸತಿ ಹಂಗೆ ಯೂಸ್ ಮಾಡ್ತೀನಿ. ಚೆನ್ನಾಗೇ ಮಸಾಜ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಸ್ವಲ್ಪ ಕರ್ಲಿ ಹೇರ್ ಇದ್ರೂ ಸಹ ಈ ಹೇರ್ ಪ್ಯಾಕ್ ಯೂಸ್ ಮಾಡೋದ್ರಿಂದ ಸ್ಟ್ರೈಟ್ ಆಗುತ್ತೆ. ಯಾಕಂದರೆ ಎಗ್ ವೈಟ್ ಯೂಸ್ ಮಾಡಿರ್ತೀವಲ್ಲ, ಆಮೇಲೆ ಮೊಸರು ಯೂಸ್ ಮಾಡಿರ್ತೀವಲ್ಲ, ಹೇರ್ ಸ್ಟ್ರೈಟ್ನಿಂಗ್ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಅದು ಇಷ್ಟು ಸತಿ ಹೇಳ್ತಿದ್ದೀನಿ ಅಂತ ಅಂದರೆ ಒಂದು ಸತಿ ಟ್ರೈ ಮಾಡಿ ನೋಡಿದ್ರೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ನಾನು ಫಸ್ಟು ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಒಂದು ನಾಟ್ ಹಾಕ್ಕೋತಾ ಇದ್ದೀನಿ. ಒಂದು ನಾಟ್ ಹಾಕ್ಕೊಂಡು ಇನ್ನು ಫುಲ್ಲು ನಾನು ಬಂದು 1 ಅವರು ಇಲ್ಲ 2 ಅವರ್ ಬಿಡ್ತಾಯಿದ್ದೀನಿ. ನಿಮ್ಮಿಷ್ಟ, ಅರ್ಧ ಗಂಟೆಯಿಂದ 2 ಅವರು ಎಷ್ಟೊತ್ತಾದರೂ ಬಿಡ್ಬೋದು. ನೋಡಿ, ಚೆನ್ನಾಗಿ ಇನ್ನು ಮಿಕ್ಕಿರೋದೆಲ್ಲ ವೇಸ್ಟ್ ಏನಕ್ಕೆ ಮಾಡಬೇಕು ಅಂತೇಳಿ ಹಾಗೆ ತಲೆಗೆ ಫುಲ್ಲು ಹಾಕ್ಕೊಂಡು ಕವರ್ ಮಾಡಿಕೊಂಡು ಬಿಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಪ್ಲೀಸ್ ನನ್ನ ಚಾನಲ್ ಇಲ್ಲಿವರೆಗೂ ನೋಡಿದ್ದೀರಾ ಅಂತ ಅನ್ನಂಗಾದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಯಾರಿಗಾನೋ ಈ ಪ್ರಾಬ್ಲಮ್ ಇದ್ದರೆ ಅವ್ರಿಗೆ ಶೇರ್ ಮಾಡಿ ನನ್ನ ವಿಡಿಯೋನ. ಪ್ಲೀಸ್ ನನ್ನ ಚಾನಲ್ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ಫುಲ್ ಖಾಲಿ ಆಯಿತು. ಹೇರ್ಗೆ ಅಪ್ಲೈ ಮಾಡಿದ್ದಾಯಿತು. ನೋಡಿ ಫ್ರೆಂಡ್ಸ್, ಫುಲ್ಲು ಹೇರ್ ಡ್ರೈ ಆಗಿದೆ. ಆಫ್ಟರ್ 2 ಅವರ್ಸ್ 2 ಅವರ್ ಅಂಟ್ಕೊತಾ ಇಲ್ಲ ಕೈಗೆ. 2 ಅವರ್ ಆದಮೇಲೆ ಹೇರ್ ವಾಶ್ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಸ್ಕಿನ್ ಆದರೂ ನೋಡಿ, ನಾನು ಸೋಪ್ ಒಂದು ಬಿಟ್ಟರೆ ಇನ್ನೇನು ಯೂಸ್ ಮಾಡಲ್ಲ. ಗ್ಲಾಸ್ಲರ್ ಸೋಪ್ ಒಂದೇ ಯೂಸ್ ಮಾಡೋದು. ಇನ್ಯಾವ ಸೋಪು ಸಹ ಯೂಸ್ ಮಾಡಲ್ಲ.
ಸದ್ಗುರು ಆಯುರ್ವೇದ ಗ್ಲಾಫ್ಲರ್ ಸೋಪು ಅದೊಂದೇ ಯೂಸ್ ಮಾಡೋದು. ಆಫ್ಟರ್ ಹೇರು ಡ್ರೈ ಆದಮೇಲೆ ನೋಡಿ ಎಷ್ಟು ಸಾಫ್ಟಾಗಿ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನೋಡಿ ಸ್ಪ್ಲಿಟೆನ್ಸ್ ಇಲ್ಲ, ಏನಿಲ್ಲ, ಹೇರು ಬ್ಲ್ಯಾಕಾಗಿ ಶೈನ್ ಆಗಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಶೈನ್ ಅನಿಸುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಹೇರ್ ಡ್ರೈ ಆಗಿದೆ, ಹೇರು ಬಂದು ಬೆಟ್ಟಿಲ್ಲ, ಹೇರ್ ಡ್ರೈ ಆಗಿದೆ. ನನ್ನ ಸ್ಕಿನ್ನು ಸಹ ನೀವೇ ನೋಡಿ. ಒಂದು ಸತಿ ಫೇಸ್ ಬ್ಯಾಕ್ ಆಗಲಿ, ಇಲ್ಲಾಂದರೆ ನಾನು ತೋರಿಸಿರೋ ಸ್ಕಿನ್ ಲೈಟಿಂಗ್ ಆಯಿಲ್ ಆಗಲಿ, ಆಮೇಲೆ ಒಂದು ಸತಿ ಇದು ಹೇರ್ ಮಾಸ್ಕ್ ಆಗಲಿ ಯೂಸ್ ಮಾಡಿ ನೋಡಿ, ನಿಮಗೆ ಬೆಸ್ಟ್ ರಿಸಲ್ಟ್ ಬರುತ್ತೆ. ಪ್ಲೀಸ್ ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ.